ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ರಿ ಮೊಬೈಲ್ ಫೋನಿಂದ ಮಾಡುವಂಥ ಯಾವುದಾದ್ರು ಜಾಬ್ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ನಾನು ಮೊಬೈಲಿಂದಲೇ ಅದು ಮೇನ್ ಮುಖ್ಯವಾಗಿ ವಾಟ್ಸಪ್ಪಿಂದ ಮಾಡುವಂಥ ಜಾಬ್ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದು ಪಾರ್ಟ್ ಟೈಮ್ ಜಾಬು. ಆ್ಯಂಡ್ ಇದಕ್ಕೆ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಯಾರಾದರೂ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದರೆ ಸೊ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಯಾಕಂದ್ರೆ ನಾನು ಹೇಳ್ತಾ ಇರೋಂಥ ಜಾಬು ಪಾರ್ಟ್ ಟೈಮ್ ಜಾಬು. ಸೊ ಪಾರ್ಟ್ ಟೈಮ್ ಜಾಬು ಮೊಬೈಲಿಂದಲೇ ನೀವು ವಾಟ್ಸಪ್ ಮೂಲಕ ವರ್ಕ್ ಮಾಡ್ತೀವಂದರೆ ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಈ ಒಂದು ಜಾಬಲ್ಲಿ 2 ಥರದಿಂದ ಅವ್ರು ಏನು ಮಾಡ್ತಾರೆ ಸಂಬಳವನ್ನು ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಅದನ್ನು ತಿಳ್ಕೊಳ್ಳಿ, ಮತ್ತು ಕೆಲಸ ಏನಿದೆ ಅಂತ ತಿಳ್ಕೊಳ್ಳಿ. ನಂತರ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಫಸ್ಟಿಗೆ ನೀವು ಕೆಲಸ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲಸ ನಾವು ಮಾಡ್ಬೋದು ಅಂತ ನಿಮ್ಗೆ ಅನಿಸಿದರೆ ಮಾತ್ರ ಇವತ್ತೇ ಇದಕ್ಕೆ ಅಪ್ಲೈನ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡಿ. ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ನೋಡ್ತಾ ಇರ್ಬೋದು, ವಾಟ್ಸಪ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ಅಂತ ಇವ್ರು ತಗೋತಾ ಇದ್ದಾರೆ. ಆ್ಯಂಡ್ ಒಂದು ರೀತಿಯಿಂದ ಇದು ಇಂಟರ್ನ್ಶಿಪ್ ಅಥವಾ ಜಾಬ್ ಅಂತ ಹೇಳ್ಬೋದು. ಮತ್ತು ಪಾರ್ಟ್ ಟೈಮ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇರೋದು ಪಾರ್ಟ್ ಟೈಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದು 6ನೇ ತಾರೀಕು ಫೆಬ್ರವರಿ 2026. ಸೊ ಅದ್ರ ಮುಂಚೆನೇ ನೀವು ಇದಕ್ಕೆ ಅಪ್ಲೈನ ಮಾಡಬೇಕು. ಸುಮಾರು ಸಮಯ ಇದೆ, ಬಟ್ ಆದರೂ ಕೂಡ ಅಪ್ಲೈ ಮಾಡ್ತೀನಿ ಅನ್ನೋರು ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಅಪ್ಲೈ ಮಾಡ್ತೀನಿ ಅನ್ನೋರು ಇವತ್ತೇ ಇದಕ್ಕೆ ಅಪ್ಲೈನ ಮಾಡಿಬಿಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಏನಂದರೆ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಕೆಲಸವನ್ನು ಸ್ಟಾರ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಿ ಅಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಈ ಒಂದು ಜಾಬ್ ಏನು ಹೇಳ್ತಾ ಇದ್ದೀನಿ, ಇದು ಕಂಪ್ಲೀಟ್ಲಿ ಒಂದು ವಾಟ್ಸಪ್ ಮೂಲಕನೇ ಮಾಡುವಂಥ ವರ್ಕ್ ಇರುವಂಥದ್ದು. ಆ್ಯಂಡ್ ಇದು 1 ಮಂತ್ ಡ್ಯೂರೇಷನ್ ಅಂತ ಹೇಳಿದಾರರು. ಸೊ ಸಪೋಸ್ ನಿಮ್ಮದು ಕೆಲಸ ಇಷ್ಟ ಆದರೆ ಮೇ ಬಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಅಬೌಟ್ ದಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಥವಾ ಇಂಟರ್ನ್ಶಿಪ್ ಎರಡೂ ಕೂಡ ಅಂದರೆ ಜಾಬ್ ಅಂತ ಹೇಳ್ಬೋದು ಅಥವಾ ಇಂಟರ್ನ್ಶಿಪ್ ಅಂತ ಕೂಡ ನಾವು ಇದಕ್ಕೆ ಕರಿಬೋದು ಅಂತ ಹೇಳಿದ್ದೀನಿ ಮೊದಲೇ. ಕಸ್ಟಮರ್ ಕಮ್ಯುನಿಕೇಷನ್ ಆ್ಯಂಡ್ ಎಂಗೇಜ್ಮೆಂಟ್ ಮೇನ್ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಲೈಕ್ ರೆಸ್ಪಾಂಡ್ ಟು ಕಸ್ಟಮರ್ ಎನ್ಕ್ವೈರೀಸ್ ಇನ್ ರಿಯಲ್ ಟೈಮ್. ಸೊ ಸಮ್ಟೈಮ್ಸ್ ಏನಾದರೂ ಕಸ್ಟಮರ್ಸ್ ಏನಾದರೂ ನಿಮಗೆ ಎನ್ಕ್ವೈರೀಸ್ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಕೇಳೋದಿದ್ರೆ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದರೆ ಅವರ ಎನ್ಕ್ವೈರಿಗೆ ನೀವು ಬೇಕಾಗಿರೋಂಥ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಪ್ರೊವೈಡ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಇನ್ಫಾರ್ಮೇಷನ್, ನೀವು ಕಂಪನಿಯ ಒಂದು ಪ್ರಾಡಕ್ಟ್ ಮತ್ತು ಇನ್ಫಾರ್ಮೇಷನ್ ರಿಲೇಟೆಡ್ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ನೀವು ಅವರಿಗೆ ನೀಡಬೇಕಾಗುತ್ತೆ. ಕಂಪನಿ ಬಂದುಬಿಟ್ಟು ಇನ್ನೋವೇಕ್ಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕಂಪ್ಲೇಂಟ್ಸ್, ಸಪೋರ್ಟ್ ಇಶ್ಯೂಸ್ ಆ್ಯಂಡ್ ಫಾಲೋ ಅಪ್ಸ್ ಅಂತ ಹೇಳಿದ್ದಾರೆ. ಸೊ ಕಂಪನಿ ರಿಗಾರ್ಡಿಂಗ್ ಸುಮಾರು ಥರದ ಕಂಪ್ಲೇಂಟ್ಸ್ ಇರ್ಬೋದು, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನಿಮಗೆ ಮಾತಾಡ್ಬೋದು ಅವರು. ಅದು ವಾಟ್ಸಪ್ ಮೂಲಕನೇ ಇರುತ್ತೆ. ಅಥವಾ ಸಪೋರ್ಟ್ ಇಶ್ಯೂಸ್ ಏನಾದರೂ ಇದ್ದರೆ ಆ್ಯಂಡ್ ಅದಲ್ಲೂ ಕೂಡ ಫಾಲೋ ಅಪ್ ಏನಾದರೂ ತೊಗೊಳೋದಿದ್ರೆ ಸೊ ಆ ರೀತಿ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಮೇಂಟೈನ್ ಅ ಫ್ರೆಂಡ್ಲಿ ಆ್ಯಂಡ್ ಕನ್ಸಿಸ್ಟೆಂಟ್ ಬ್ರ್ಯಾಂಡ್ ಟೋನ್, ನೀವು ಬ್ರ್ಯಾಂಡ್ಗೋಸ್ಕರನೇ ಮೇನ್ ಮುಖ್ಯವಾಗಿ ಕೆಲಸ ಮಾಡ್ತೀರಾ. ಫ್ರೆಂಡ್ಲಿಯಾಗಿ ನೀವು ಕಸ್ಟಮರ್ಸ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಕಂಪ್ಲೀಟ್ ಮಾಡ್ತೀರಾ. ಆ್ಯಂಡ್ ಮೇನ್ ಅಂದರೆ ಕ್ಯಾಂಪೇನಿಂಗ್, ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತ ಹೇಳಿದ್ದಾರೆ. ಕ್ರಿಯೇಟ್ ಅ ಪ್ರಮೋಷನಲ್ ಮೆಸೇಜು, ಯಾವುದಾದ್ರೂ ಏನಾದರೂ ಪ್ರಮೋಷನ್ಸ್ ಏನಾದ್ರು ನಡೀತಾ ಇದೆ ಅದ್ರದ್ದು ಏನು ಅಂದರೆ ಒಂದು ಮೆಸೇಜ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದು, ಕೊಡೋದು ಎಲ್ರಿಗೂ ಕಳಿಸೋದು. ಆಫರ್ಸ್ ಏನಾದರೂ ಇದ್ದರೆ ಆಫರ್ಸ್ ಬಗ್ಗೆ ಮಾಹಿತಿನ ಕೊಡೋದಾಯಿತು. ರಿಮೈಂಡರ್ಸ್ ಏನಾದರೂ ಇದ್ದರೆ ರಿಮೈಂಡರ್ಸ್ಗಳನ್ನ ಕಳಿಸೋದಾಯಿತು. ಮತ್ತು ಅಪ್ಡೇಟ್ಸ್ಗಳಿದ್ದರೆ ಅಪ್ಡೇಟ್ಸ್ಗಳನ್ನ ಮಾಡೋದು. ಇದು ನಿಮ್ಮದು ಕೆಲಸ ಇರುತ್ತೆ. ಶೆಡ್ಯೂಲ್ ಬ್ರಾಡ್ಕಾಸ್ಟ್ ಮೆಸೇಜ್ ಟು ಮೇನ್ ಅಂದರೆ ಸೆಗ್ಮೆಂಟೆಡ್ ಕಸ್ಟಮರ್ ಲಿಸ್ಟೆಡ್ ಅಂತ ಹೇಳಿದ್ದಾರೆ. ರನ್ ಆಟೋಮೇಟೆಡ್ ಫ್ಲೋಸ್ ಲೈಕ್ ವೆಲ್ಕಮ್ಸ್ ಮೆಸೇಜ್, ಏನಾದರೂ ವೆಲ್ಕಮ್ ಮೆಸೇಜಸ್ಗಳಾಯಿತು. ಓಕೆ, ಅಬೆಂಡೆಡ್ ಆ್ಯಂಡ್ ಕಾರ್ಟ್ ರಿಮೈಂಡರ್ಸ್ ಎಕ್ಸೆಟ್ರಾ ಏನಾದರೂ ಇದ್ದರೆ ಮಾಡಬೇಕಾಗುತ್ತೆ. ಸೊ ಒಂದು ರೀತಿಯಿಂದ ಕಸ್ಟಮರ್ಗೆ ನೀವು ಬೇಕಾಗಿರುತ್ತೆ ಇನ್ಫಾರ್ಮೇಷನು, ಕಂಪ್ಲೇಂಟ್ ಅಥವಾ ಬೇರೆ ಕಂಪ್ನಿ ಆಫರ್ಸ್ಗಳು ಇವುಗಳನ್ನೇ ಎಲ್ಲ ಕಳಿಸೋದಿರುತ್ತೆ ವಾಟ್ಸಪ್ ಮೂಲಕ. ಇದೇ ನಿಮ್ಮದು ಮೇನ್ ಕೆಲಸ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಆಡಿಯನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ. ಆಡಿಯನ್ಸ್ ಮ್ಯಾನೇಜ್ಮೆಂಟಲ್ಲಿ ಆ್ಯಡ್ ಆಯಿತು, ಅಪ್ಡೇಟ್ ಆಯಿತು, ಆ್ಯಂಡ್ ಸೆಗ್ಮೆಂಟ್ ಆಯಿತು, ಕಾಂಟ್ಯಾಕ್ಟ್ ಲೀಸ್ಟ್ಗಳಾಯಿತು, ಅದನ್ನೆಲ್ಲ ಮಾಡೋದಿರುತ್ತೆ. ಲೈಕ್ ಟ್ಯಾಗ್ ಕಸ್ಟಮರ್ಸ್ ಬೇಸ್ಡ್ ಆನ್ ಅ ಬಿಹೇವಿಯರ್ ಅವರ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಕ್ಲೀನ್, ಇಲ್ಲಿ ನಿಮಗೆ ಸಂಪಟ್ಟಂತೆ ಮೇನು ಯಾವುದೇ ರೀತಿಯಿಂದ ಭಯ ಪಡಬೇಡಿ. ಕಂಪ್ನಿಯ ಟ್ರೈನಿಂಗ್ ಕೊಡ್ತಾರೆ. ಸೊ ಟ್ರೈನಿಂಗ್ ಅಂದರೆ ಯಾವ ರೀತಿ ಕೆಲಸ ಇರುತ್ತೆ ಅಂತ ನಿಮ್ಮ ಸೀನಿಯರ್ಸ್ ಎಲ್ಲ ಹೇಳಿರ್ತಾರೆ. ಅದೇ ರೀತಿ ನೀವು ವರ್ಕ್ ಮಾಡ್ತೀರಿ, ಬಟ್ ವಾಟ್ಸಪ್ ಮೂಲಕ ಮಾಡೋದಿರುತ್ತೆ ಮೊಬೈಲಿಂದ. ಮತ್ತು ಪಾರ್ಟ್ ಟೈಮ್ ಮೇನ್ ಮುಖ್ಯವಾಗಿರೋದ್ರಿಂದ ಈ ಒಂದು ಜಾಬ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಕೂಡ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಕಂಟೆಂಟ್ ಕ್ರಿಯೇಷನಲ್ಲಿ ಏನಿರುತ್ತೆ, ರೈಟ್ ಅ ಶಾರ್ಟ್ ಕ್ಲಿಯರ್ ವಾಟ್ಸಪ್ ಆಪ್ಟಿಮೈಸ್ ಕಾಪಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಪ್ರಿಪೇರ್ ವಿಜುವಲ್ ಲೈಕ್ ಇಮೇಜಸ್ ಆಯಿತು, ಫ್ಲೈಯರ್ಸ್ ಆಯಿತು, ಶಾರ್ಟ್ ವೀಡಿಯೋಸ್ ಆಯಿತು, ಆ್ಯಂಡ್ ಕ್ಯಾಟ್ಲಾಗ್ಸ್ ಐಟಮ್ಸ್ಗಳು ಏನಾದರೂ ಇದ್ದರೆ ಸೊ ಅವುಗಳ ಬಗ್ಗೆ ಸಂಬಂಧಪಟ್ಟಂತೆ ವರ್ಕ್ ಮಾಡೋದಿರುತ್ತೆ. ಡಿಸೈನ್ಡ್ ಆಟೋಮೇಟೆಡ್ ಟೆಂಪ್ಲೇಟ್ಸ್ ಲೈಕ್ ಅಪ್ರೂವ್ಡ್ ಬೈ ವಾಟ್ಸಪ್ ಇಫ್ ನೀಡೆಡ್ ಅಂತ ಹೇಳಿದ್ದಾರೆ. ಇನ್ ಕೇಸ್ ನೀಡೆಡ್ ಇದ್ದರೆ ಮಾಡಬೇಕಾಗುತ್ತೆ. ಸ್ಕಿಲ್ಸ್ ರಿಕ್ವೈರ್ಮೆಂಟು ಒಂದು ಬ್ರ್ಯಾಂಡಿಂಗು, ಎಫೆಕ್ಟಿವ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಕಸ್ಟಮರ್ಸ್ ಜೊತೆಗೆ ನೀವೇನು ಮಾಡ್ತೀರಿ, ಇಂಟ್ರ್ಯಾಕ್ಷನ್ ಮಾಡ್ತಾ ಇರ್ತೀರ. ಆ್ಯಂಡ್ ಲೀಡ್ ಜನ್ರೇಟ್ ಮಾಡೋದಾಯಿತು, ಪ್ರಾಬ್ಲಮ್ ಸಾಲ್ವಿಂಗ್ ಆಯಿತು. ಸೊ ಮೇನ್ ಅಂದರೆ ಇವೆಲ್ಲ ಸ್ಕಿಲ್ಸು ಇರಬೇಕು. ಇದು ನಿಮ್ಮ ರಿಸ್ಯೂಮಲ್ಲಿ ಕೂಡ ನೀವು ಇದನ್ನು ಮೆನ್ಷನ್ ಮಾಡಬೇಕು. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರೋದು ಯಾರ್ಯಾರು ಇದಕ್ಕೆ ಅಪ್ಲೈನ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆರ್ ಅವೈಲೇಬಲ್ ಫಾರ್ ದಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇಂಟರ್ನ್ಶಿಪ್, ಯಾರಿಗೆ ನಿಮಗೆ ಜಾಬ್ ಬೇಕೋ ಸೊ ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು.
ಕ್ಯಾನ್ ಸ್ಟಾರ್ಟ್ ದಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇಂಟರ್ನ್ಶಿಪ್ ಬಿಟ್ವೀನ್ 7th January 2026 ಟು ಅಥವಾ 11th February. ಅಂದರೆ ಈ ಮಧ್ಯದಲ್ಲಿ ನೀವೇನಾದರೂ ವರ್ಕ್ ನಿಮ್ಗೆ ಬೇಕು ಅಂತಂದರೆ ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಲೈಕ್ ಇವಾಗ 7ನೇ ತಾರೀಕು ಜನವರಿಯಿಂದ ನೆಕ್ಸ್ಟ್ ಮಂತು 11ನೇ ತಾರೀಕಿನವರೆಗೂ ಯಾರಿಗಾದರೂ ಜಾಬ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸಪೋಸ್ ನಿಮಗೆ ಆಗ್ತಾ ಇಲ್ಲ ಅಂದರೆ ಯಾರಾದರೂ ಗೊತ್ತಿರೋರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆರ್ ಅವೈಲೇಬಲ್ ಫಾರ್ ಅ ಡ್ಯೂರೇಷನ್ 1 month ಅಂತ ಹೇಳಿದ್ದಾರೆ. ಯಾರೆಲ್ಲ 1 ತಿಂಗಳಿಗೆ ನೀವು ಇವಾಗ ಫ್ರೀ ಇದ್ದೀರಂದರೆ ಮಾಡ್ಬೋದು. ಹ್ಯಾವ್ ಅ ರಿಲೆವೆಂಟ್ ಸ್ಕಿಲ್, ಲೈಕ್ ಯಾವುದಾದ್ರೂ ಇದೇ ರೀತಿ ಒಂದು ರಿಲೆವೆಂಟ್ ಏನಾದರೂ ಸ್ಕಿಲ್ಸ್ಗಳಿದ್ರೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈ ಮಾಡಿ. ವುಮೆನ್ ವಾಂಟಿಂಗ್ ಟು ರಿಸ್ಟಾರ್ಟ್ ಹೇರ್ ಕರಿಯರ್ ಕ್ಯಾನ್ ಆಲ್ಸೋ ಅಪ್ಲೈ. ಲೈಕ್ ಸೊ ಮೇನ್ ಮುಖ್ಯವಾಗಿ ಹೌಸ್ ವೈಫ್ ಅವ್ರಿಗೆ ಅವರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಯಾವುದು ಮನೇಲಿ ಇರ್ತೀರಿ, ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ಮೊಬೈಲ್ ಫೋನಿಂದ ಮಾಡಬೇಕು, ಅದು ಮೇನ್ ಮುಖ್ಯವಾಗಿ ವಾಟ್ಸಪ್ ಅಂತೂ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ವಾಟ್ಸಪ್ ಮೂಲಕ ನಾವು ವರ್ಕ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಒಂದು ಪಾರ್ಟ್ ಟೈಮ್ ಜಾಬ್ ಇದು. ಹಂಗೆ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇವೆಂಟ್ ಕೋಆರ್ಡಿನೇಟರ್, ಕ್ಲಬ್ ಮೆಂಬರ್ಸ್, ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಅಂತ ಹೇಳ್ತಾರೆ. ಈ ರೀತಿ ಏನಾದರೂ ಅದರ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವ್ರದ್ದು ಆ್ಯಕ್ಚುಲಿ. ಸೊ ರಿಲೇಟೆಡ್ ವರ್ಕ್ ಮಾಡಿದರೆ ಎಲ್ಲಾದರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ಟೈಫಂಡ್ ಸ್ಟ್ರಕ್ಚರ್ ಅವ್ರು ಕೊಟ್ಟಿರುವಂಥದ್ದು ಇಲ್ಲಿ ಫಿಕ್ಸ್ಡ್ ಇರುವಂಥದ್ದು 2,000ದಿಂದ 15,000 ಪ್ರತಿ ತಿಂಗಳು ಕೊಡ್ತೀವಂತ ಹೇಳಿದ್ದಾರೆ ಅವರು. ಓಕೆ, ತಿಂಗಳಿಗೆ ಇನ್ಸೆಂಟಿವ್ ಏನಾದರೂ ಇದೆ, ಇನ್ಸೆಂಟಿವ್ದು ಕೂಡ ಸಪ್ರೇಟಾಗಿದೆ. ಇಲ್ಲಿ 1,000ದಿಂದ 5,000 ತಿಂಗಳಿಗೆ ಅಂತ ಹೇಳಿದ್ದಾರೆ. ಸೊ 2 ರೀತಿಯಿಂದ ಸ್ಟೈಫಂಡ್ ಸ್ಟ್ರಕ್ಚರ್ ಅವ್ರು ಕೊಟ್ಟಿರುವಂಥದ್ದು. ಆ್ಯಂಡ್ ಇದರಲ್ಲೂ ಕೂಡ ಜಾಬ್ ಆಫರು ಆನ್ ಸಕ್ಸಸ್ಫುಲ್ ಕಾನ್ವರ್ಸೇಷನ್ ಟು ಬಿ ಎ ಪರ್ಮನೆಂಟ್ ಎಂಪ್ಲಾಯ್ ಅಂತ ಹೇಳಿದ್ದಾರೆ. ಏನಂತಂದರೆ ಕ್ಯಾಂಡಿಡೇಟ್ ಕ್ಯಾನ್ ಎಕ್ಸ್ಪೆಕ್ಟೆಡ್ ಸ್ಯಾಲರಿ, ನಿಮಗೆ ಏನು ಸ್ಯಾಲ್ರಿ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ಜನರು ತುಂಬ್ಕೋತಾ ಇದ್ದಾರೆ, 50 ಜನರನ್ನ ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಇದು ಅಪ್ಲೈ ಅಂತ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಗೆ ಇದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಮೇನ್ ಅಂತಂದರೆ ಸೈನ್ ಅಪ್ ವಿತ್ ಗೂಗಲ್ ಅಂತ ಇದೆ ನೋಡಿ. ಸೊ ಜಸ್ಟ್ ಇದು ಕ್ಲಿಕ್ ಮಾಡಿದ ಮೇಲೆ ಒಂದು ಇಮೇಲ್ ಅಡ್ರೆಸ್ ಕೇಳುತ್ತದು. ನಾರ್ಮಲಿ ನೋಡಿ ಈಗ ಆಟೋಮೆಟಿಕ್ಲಿ ತೊಗೊಂತು ಸ್ಕಿಲ್ಸ್ ಎಲ್ಲ ಹಾಕಬೇಕು. ನಂತರ ಇಲ್ಲಿಂದ ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಜಸ್ಟ್ ಇವಾಗ ಸ್ಕಿಲ್ಸ್ ಮಿಸ್ಸಿಂಗ್ ಅಂತ ಇದೆ. ಇಲ್ಲಿ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ. ಕೆಲವೊಂದು ಮಿಸ್ಸಿಂಗ್ ಇದ್ದರೆ ಅದು ಹೇಳುತ್ತೆ. ನಂತರ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ನೆಲ್ಲ ಫಿಲಪ್ ಮಾಡ್ತೀರಾ. ನಂತರ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಹಾಕ್ತೀರಾ. ಓಕೆ, ಸೊ ಈ ರೀತಿ ನೀವು ಇಲ್ಲಿ ಫಾರ್ಮ್ನ ಅಪ್ಲೈ ಮಾಡಿ. ಆ್ಯಂಡ್ ಇದಕ್ಕೆ ಸಂಪರ್ಕಿತ ಏನಾದರೂ ನಿಮ್ಗೆ ಕೇಳೋದಿದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಈ ಒಂದು ಏನು ಜಾಬ್ ಹೇಳ್ತಾ ಇದೆ ನೋಡಿ, ಇವಾಗ ಹೇಳ್ತಾ ಇರುವಂಥ ಜಾಬ್ ಏನಿದೆ, ಸೊ ಈ ಜಾಬ್ಗೆ ಸಂಬಂಧಪಟ್ಟಂತೆ ನಿಮಗೆ ಕೇಳೋದಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ. ಆ್ಯಂಡ್ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಿ, ಯಾವುದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಏನು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಬೇಗ ನೋಡಿ ನಂತರ ಅದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.